ವಿಶ್ವದ ರೈತರ ಸಮಸ್ಯೆಗೆ ನಂದಿ ಮತ ಜಾಗೃತಿ. ಜೋಡೆತ್ತಿನ ಕೃಷಿ ನಡೆಸುವ ರೈತರಿಗೆ ಪ್ರತಿ ತಿಂಗಳು 11,000 ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ಆಗ್ರಹ. ಬೀದರ್ ಜಿಲ್ಲೆಯ ಶರಣರ ನಾಡಾದ ಬಸವಕಲ್ಯಾಣ ನಗರದ ಪವಿತ್ರ ಸ್ಥಳವಾದ ಪರುಷಕಟ್ಟೆಯಿಂದ ಪೂಜ್ಯರಿಗೆ ಮನವಿ. ನಗರದಲ್ಲಿ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ವತಿಯಿಂದ ನಂದಿ ಕೃಷಿ ಸಂಸ್ಕೃತಿಯ ಸಂರಕ್ಷಣೆ ಹಾಗೂ ಜೋಡೆತ್ತಿನ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ನಂದಿ ಮತ ಜಾಗೃತಿ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಂದಿ ಕೂಗು ಅಭಿಯಾನ ಹಾಗೂ ನಂದಿ ಸೇನೆ ಸಂಘಟನೆಯ ರೂವಾರಿಗಳಾದ ಬಸವರಾಜನ್ ಬಿರಾದಾರ್ ಅವರು 2026 ಬಸವ ಜಯಂತಿ ಅಂಗವಾಗಿ ಬಸವ ಕಲ್ಯಾಣ ಸುತ್ತಮುತ್ತಲಿನ 11 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಪಾದಪೂಜೆ ನೆರವೇರಿಸಿದ ಬಳಿಕ ಬಸವ ಕಲ್ಯಾಣದ ಪರುಷಕಟ್ಟೆಯಿಂದ ಕೂಡಲ ಸಂಗಮದವರೆಗೆ 13 ದಿನಗಳ ಏಕಾಂಗಿ ಪಾದಯಾತ್ರೆ ಮಾಡಿದ ಅನುಭವದ ಆಧಾರದ ಮೇಲೆ ಈ ಅಭಿಯಾನದ ರೂಪರೇಷೆಗಳನ್ನು ಸಂಘಟಕರು ಪ್ರಕಟಿಸಿದ್ದಾರೆ. ಅಭಿಯಾನದ ಪ್ರಕಾರ ಯಾಂತ್ರಿಕ ಕೃಷಿಯ ಹೆಚ್ಚಳದಿಂದ ಜೋಡೆತ್ತಿನ ಕೃಷಿ ಪದ್ಧತಿ ಕುಸಿಯುತ್ತಿದ್ದು, ಇದರಿಂದ ಮಣ್ಣಿನ ಫಲವತ್ತತೆ, ನೀರಿನ ಗುಣಮಟ್ಟ ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಟ್ರ್ಯಾಕ್ಟರ್ ಆಧಾರಿತ ಕೃಷಿಯಿಂದ ಡೀಸೆಲ್ ಬಳಕೆ ಹೆಚ್ಚುತ್ತಿದ್ದು, ಭವಿಷ್ಯದಲ್ಲಿ ತೈಲ ಸಂಪನ್ಮೂಲಗಳ ಕೊರತೆ ಎದುರಾದರೆ ಕೃಷಿ ಕ್ಷೇತ್ರಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಅಭಿಯಾನದ ಪ್ರಮುಖರು ತಿಳಿಸಿದ್ದಾರೆ. ನಂದಿ ಕೃಷಿಯು ಪರಿಸರ ಸ್ನೇಹಿ ಹಾಗೂ ಶಾಶ್ವತ ಕೃಷಿ ಪದ್ಧತಿಯಾಗಿದ್ದು, ಇದನ್ನು ಪುನರುಜ್ಜೀವನಗೊಳಿಸಲು ಸರ್ಕಾರಗಳು ವಿಶೇಷ ಯೋಜನೆಗಳು ಹಾಗೂ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ನಂದಿ ಕೃಷಿ ಪುನಶ್ಚೇತನಕ್ಕೆ ಬದ್ಧರಾಗಿರುವ ಅಭ್ಯರ್ಥಿಗಳಿಗೆ ಪಕ್ಷಾತೀತವಾಗಿ ಮತ ನೀಡುವ ಕುರಿತು ಮಠಗಳ ಮೂಲಕ ಜನಜಾಗೃತಿ ಮೂಡಿಸುವ ನಿರ್ಧಾರ ಕೈಗೊಳ್ಳುವಂತೆ ಪೂಜ್ಯರಿಗೆ ಮನವಿ ಮಾಡಿದ್ದಾರೆ. ಪ್ರಮುಖ ಬೇಡಿಕೆಗಳು: ಜೋಡೆತ್ತಿನ ಕೃಷಿ ನಡೆಸುವ ರೈತರಿಗೆ ಪ್ರತಿ ತಿಂಗಳು 11,000 ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತರಬೇಕು. ರಾಜ್ಯ ಸರ್ಕಾರಗಳು ತಮ್ಮ ಬಜೆಟ್ನ 10% ಅನುದಾನವನ್ನ ನಂದಿ ಕೃಷಿ ಪುನಶ್ಚೇತನಕ್ಕೆ ಮೀಸಲಿಟ್ಟು ನಂದಿ ಆಧಾರಿತ ವಿದ್ಯುತ್, ಗ್ಯಾಸ್, ಸಾವಯವ ಗೊಬ್ಬರ, ಆಹಾರ ಮತ್ತು ಇತರ ಉತ್ಪನ್ನಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಬೇಕು. ಮುಂದಿನ 10 ವರ್ಷಗಳಲ್ಲಿ ನಂದಿ ಸಂಪತ್ತನ್ನು 10 ಪಟ್ಟು ಹೆಚ್ಚಿಸುವ ಗುರಿಯೊಂದಿಗೆ ವಿಶೇಷ ನೀತಿ ರೂಪಿಸಬೇಕೆಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಿವಪುತ್ರಪ್ಪ ಔಸಿ, ಆನಂದ್ ನಂದಿ, ಧನರಾಜ್ ರಾಜೋಳಿ, ರಾಜಶೇಖರ್ ಬಿ ಪಾಟೀಲ್, ಶ್ರೀಶೈಲ ವಾತಾದಿ ಹಾಗೂ ಇತರರು ಉಪಸ್ಥಿತರಿದ್ದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ. ಸಮಸ್ಯೆ ಸೃಷ್ಟಿಯಾಗಿರೋದು ಅಂತ ಈ ಸಮಸ್ಯೆ ಇರುವುದೇ ಬೇರೆ ಇದೆ. ಆದ್ರೆ ನಾವು ಶಬ್ದಗಳ ಜೊತೆ ಒಂದು ಗೊಂದಲಕ್ಕೆ ಬಿದ್ದ್ಬಿಟ್ಟಿದೀವಿ. ನಂದು ಹಿಂದೂ ಅಂತೇಳಿ ನಾವು ಇಲ್ಲಿ ಕೂಡ್ಸಾಕತ್ತಿದೀವಿ ಜನನ್ನ, ಇನ್ನೊಂದ್ ಕಡೆ ಲಿಂಗಾಯತ ಅನ್ನುವಂತ ಶಬ್ದದಿಂದ ಕೂಡ್ಸಾಕತ್ತಿದೀವಿ. ಆದ್ರೆ ಎರಡೂ ಶಬ್ದಕ್ಕೆ ಮೂಲ ಕಾರಣಕರ್ತ ಯಾರು? ಈ ಜೋಡೆತ್ತಿನ ಕೃಷಿಕರ ಶ್ರಮ. ಆ ಶ್ರಮನೇ ಅವರು ವಹಿಸೋರು ಇಲ್ಲಿ ಇಲ್ಲ ಅಂತಂದಾಗ ಈ ಎರಡೂ ಶಬ್ದಕ್ಕೆ ಮಹತ್ವ ಉಳಿತದ ಅನ್ನೋದು ಮೂಲ ಪ್ರಶ್ನೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಂಪೂರ್ಣವಾಗಿ ಬರೋದು ಬಂದಾಯ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಈ ಕಡೆ ಎತ್ಗಳು ಇಲ್ಲ, ಈ ಕಡೆ ಟ್ಯಾಕ್ಟ್ರಿನೂ ಇಲ್ಲ ಅಂತಂದ್ರೆ ಇವರೆಲ್ಲ ಏನ್ ಸಮಾವೇಶ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಉತ್ತರ ಕೊಡುವಂತ ಜವಾಬ್ದಾರ ಇದಾರೋ ಇಲ್ಲೋ ಅನ್ನೋಂಥದ್ದು. ಹಾಗಾಗಿ ಈಗಲೇ ನಾವೇನಾದ್ರೂ ಹೌದು ನಂದಿ ಮತ ಜಾಗೃತಿ ಉಂಟು ಮಾಡಿ ನೀವು ಮತ ಕೊಡಬೇಕು ಅಂದಾಗನೇ ನೀವು ಉಳಿಸ್ಕೊಂಡು ಬೆಳೆಸ್ಕೊಳಕ್ ಹೋಗಕ್ ಸಾಧ್ಯತೆ ಅದ. ಯಾವುದೇ ಆಗಿದ್ರು ಧರ್ಮ ಅನ್ನೋದು ಇದನ್ನು ಪೂಜರು ಒಂದುಗೂಡಿ ಅವ್ರು ಏನಾದ್ರೂ ಈ ಒಂದು ನಂದಿ ಮತ ಜಾಗೃತಿಯನ್ನು ಮಾಡಿದ್ರೆ ಅವ್ರಿಗೂ ಒಳ್ಳೆಯದು ಮತ್ತು ಭಕ್ತರಿಗೂ ಕೂಡ ಒಳ್ಳೆಯದು ಮತ್ತು ಎಲ್ಲಾ ಧರ್ಮದವ್ರಿಗೂ ಒಳ್ಳೆಯದು ಅನ್ನೋದು ನಮ್ಮ ವಿಚಾರ ಇರೋದು. ಸರ್, ನಿಮ್ಮ ಪ್ರಕಾರ ನಂದಿ ಮತ ಜಾಗೃತಿಯಿಂದ ನಂದಿ ಸಂಪತ್ತು ಕಷಕಾನೆಗೆ ಪಾಲಾಗೋದನ್ನು ತಡೆಬಹುದಾ? ಖಂಡಿತ ಇದು ಒಂದೇ ಪರಿಹಾರ ಅನ್ನೋದು. ಅಂದ್ರೆ ಎಲ್ಲಿವರೆಗೆ ಈಗ, ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ರಾಜರಿಗೆ ಅರಿವನ್ನ ಮೂಡಿಸ್ತಾ ಇದ್ರು ಯಾರು? ಪೂಜ್ಯರೇನೆ. ಯಾಕಂದ್ರೆ ಪವಾಡಗಳನ್ನು ಮಾಡಿದ್ದಾರೆ, ಅವ್ರನ್ನ ರಾಜರುಗಳನ್ನೇ ಬಗ್ಗಿ ಸೇದ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಉಳ್ಸಾಕ್ ಹಚ್ಚಿದವ್ರು. ಅವ್ರು ರಾಜರು ಯಾವುದೇ ಒಂದು ಧರ್ಮದವ್ರು ಇರ್ಬೋದು. ಆದ್ರೆ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ, ನಾವು ರಾಜರ ಹತ್ರ ಹೋದ್ರೆ ಪರಿಹಾರ ಸಿಗೋದಿಲ್ಲ. ಅಂದ್ರೆ ರಾಜರಂದ್ರೆ ಯಾರಪ್ಪ ಅಂದ್ರೆ ಇವತ್ತಿನ ರಾಜಕಾರಣಿಗಳು. ಆದ್ರೆ ಇವತ್ತು ಪ್ರಜೆಗಳೇ ರಾಜರು. ಹಾಗಾಗಿ ಪ್ರಜೆಗಳಿಗೆ ಅರಿವಂತ ಮೂಡಿಸುವಂತ ಅವಶ್ಯಕತೆ ಬಂದೊದಗಿದೆ ಅಂತ. ನೀವು ನಂದಿ ಸಂಪತ್ತನ್ನು ಯಾರು ಉಳಿಸಿ ಬೆಳೆಸ್ತೀವಿ ಅಂತ ಹೇಳಿದ್ರೆ ಅವರಿಗೇನೆ ನೀವೇನ್ ಮಾಡ್ರಿ ಮತ ನೀಡ್ರಿ ಅಂತೇಳಿ ಅವರಿಗೆ ಮತ ಜಾಗೃತಿಯನ್ನ ಉಂಟು ಮಾಡಿದ್ರು. ಬಹುಜನರು ಇದಕ್ಕೆ ಮತ ನೀಡಿದ್ರು ಅಂತಂದ್ರೆ ಖಂಡಿತವಾಗಿ ನಾಳೆನೇ ಏನಾಗ್ತದೆ, ಎಲ್ಲರೂ ಜಾಗೃತಿಗೊಳ್ತಾರೆ. ಹೌದು, ಇದಕ್ಕಾಗಿ ಒಂದು ಏನಾಗ್ತದೆ, ಇದೇ ರಾಜಕೀಯ ಒಂದು ಏನ್ ಮಾಡ್ತಾ ಇದೆ, ಪ್ರಭಾವ ಉಂಟು ಮಾಡ್ತಾ ಇದೆ ಇದೇ ವಿಷಯ ಅನ್ನುವಂಥದ್ದು ಬಂದಾಗ ನಮ್ಮ ಪರವಾಗಿ ಒಂದು ಕಾನೂನು ಯೋಜನೆ ಬಂದೇ ಬರ್ತದೆ. ಅದು ಪೂಜ್ಯರು ಒಗ್ಗೂಡಿ ಇದನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಸಂದೇಶ ರಾಜ್ಯದಲ್ಲಿ ಹೋಯ್ತು ಅಂತಂದ್ರೆ ಖಂಡಿತವಾಗಿನೂ ಕೂಡ ಯಾವೊಬ್ಬ ರೈತನು ಮಾರಾಟ ಮಾಡಕ್ ಹೋಗೋದಿಲ್ಲ. ಅದು ಮಾರಾಟ ಮಾಡಿದ್ರು ಕೂಡ ಯಾರು ಮಾಡ್ತಾರೆ, ಇನ್ನೊಬ್ಬ ಅದನ್ನ ಸಾಕವನ್ನೇ ತಗೋತಾನೆ, ಅದು ಹೆಚ್ಚಿನ ರೇಟ್ ಅನ್ನು ಕೊಟ್ಟು ತಗೋತಾನೆ.
ಇವತ್ತು ಕಸಾಯಖಾನೆಗೆ ಹೋಗ್ಬೇಕಾಗಿತ್ತಂದ್ರೆ ಏನೋ ಒಂದು ದರ ನಿಗದಿ ಮಾಡ್ತಾ ಇದ್ದಾನೋ ಅದ್ರ ಡಬಲ್ ದರವನ್ನು ನಿಗದಿ ಮಾಡಿ ಇನ್ನೊಬ್ಬ ರೈತ ಹೋಗಿ ಅದನ್ನ ಏನ್ ಮಾಡ್ತಾನೆ ಸಾಕುವಂತ ವ್ಯವಸ್ಥೆ ಖಂಡಿತವಾಗಿ ಹೋಗ್ತದೆ. ಹಾಗಾಗಿ ಇವತ್ತು ರಾಜ್ಯ ಆಗಿರ್ಬೋದು, ಈ ದೇಶದಲ್ಲಿರುವಂತ ಈ ನಂದಿ ಸಂಪತ್ತಿನ ಭವಿಷ್ಯ ಎದ್ರ ಮೇಲೆ ನಿಂತದಂದ್ರೆ ಈ ರಾಷ್ಟ್ರದ ಪೂಜ್ಯರ ಮೇಲೆ ನಿಂತಿದೆ ಅನ್ನೋದು. ಪೂಜ್ಯರು ಇದಕ್ಕೆ ಪೂರಕವಾಗಿ ಏನಾದ್ರೂ ಕೂಡಿ ಒಮ್ಮತದ ಒಂದು ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನೀವು ಯಾವ ಮಾರ್ಗದಿಂದ ಹೋದ್ರೂ ಕೂಡ ಈ ನಂದಿ ಸಂಪತ್ತು ಕಸಾಯಖಾನೆಗೆ ಹೋಗೋದನ್ನ ನಾವು ತಪ್ಪಿಸಕ್ ಸಾಧ್ಯತೆನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿರುತ್ತೆ. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಂದಿ ಕೂಗು ಅನ್ನುವಂತ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ಪ್ರಾರಂಭ ಮಾಡಿದ್ವಿ. ಇದರ ಮೂಲ ಉದ್ದೇಶ ಜೋಡೆತ್ತಿನ ಕೃಷಿಕರು ಉಳಿದ್ರೆ ಮಾತ್ರ ಸರ್ವರಿಗೂ ಕೂಡ ಒಳಿತಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಬಸವ ಕಲ್ಯಾಣದ ಸುತ್ತಮುತ್ತಲ ಒಂದು 11 ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಪಾದ ಪೂಜೆಯನ್ನು ಮಾಡಿದ ನಂತರ ಈ ಪರಶುಕಟ್ಟೆಯಿಂದ ಕೂಡಲ ಸಂಗಮದವರೆಗೆ ನಾವು ಪಾದಯಾತ್ರೆಯನ್ನ ಮಾಡಿದೀವಿ. ಈ ಒಂದು ಸಂದರ್ಭದಲ್ಲಿ ಕಂಡುಕೊಂಡಂತ ಒಂದು ಸತ್ಯ ಏನು ಅಂತಂದ್ರೆ, ಇನ್ನ ಮುಂದಿನ ದಿನಗಳಲ್ಲಿ ಈ ಒಂದು ನಂದಿ ಮತ ಜಾಗೃತಿಯನ್ನ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಸರ್ವರಿಗೂ ಕೂಡ ಒಳಿತಾಗ್ತದೆ ಅನ್ನುವಂಥದ್ದು. ಅಂದ್ರೆ ಇಡೀ ಜಗತ್ತಿನಲ್ಲಿ ಈ ತೈಲ ಕೃಷಿಯನ್ನ ನಾವು ಅವಲಂಬಿಸಿ ಏನ್ ಮಾಡ್ತಾ ಇದೀವಿ, ಮಣ್ಣು ಕೂಡ ನಾಶ ಆಗ್ತಾ ಇದೆ, ಪ್ರತಿಯೊಬ್ಬರು ಕೂಡ ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅದರಿಂದ ನಾವು ಏನಾದ್ರೂ ಪರಿಹಾರ ಕಂಡ್ಕೋಬೇಕಾಗಿತ್ತು ಅಂತಂದ್ರೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂತ ಕಾನೂನು ಮತ್ತು ಯೋಜನೆಗಳು ಜಾರಿಗೆ ಆಗ್ಬೇಕು ಅನ್ನುವಂಥದ್ದು. ಈ ಏನು ನಾವು ಶಿವಾಲಯ ಅನ್ನುವಂತ ಪರಿಕಲ್ಪನೆ ಇದೆ, ಈ ನಂದಿ ಕೃಷಿಕರ ಶ್ರಮದಿಂದನೇ ಅದು ಜನ್ಮ ತಾಳಿರೋದಿದೆ. ಅದೇ ರೀತಿ ಈ ಇಷ್ಟಲಿಂಗ ಅನ್ನುವಂಥದ್ದು ಏನಿದೆ ಅದು ಕೂಡ ನಂದಿ ಕೃಷಿಕರಿಂದ ಶ್ರಮದಿಂದ ಜನ್ಮ ತಾಳಿದಂತ ಒಂದು ವ್ಯವಸ್ಥೆಯಿಂದನೇ ಅದು ಹೊರಗೆ ಬಂದಿರುವಂತದ್ದು. ಹಾಗಾಗಿ ಇವತ್ತು ಯಾವುದೇ ಧರ್ಮ ಉಳಿಬೇಕಾಗಿತ್ತು ಅಂದ್ರೆ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂತ ಕಾನೂನು ಮತ್ತು ಯೋಜನೆಯನ್ನ ಜಾರಿಗೆ ತರಲೇಬೇಕು ಅನ್ನೋದು. ಈಗ ಸಮಾಜದಲ್ಲಿ ಏನಾಗ್ತಾ ಇದೆ, ಒಂದು ಭಿನ್ನಾಭಿಪ್ರಾಯ ಪೂಜ್ಯರ ಮಧ್ಯೆ ಸೃಷ್ಟಿಯಾಗಿರುವಂತದ್ದು. ಅದಕ್ಕೆ ಪರಿಹಾರನೂ ಕೂಡ ಇದೇ ಆಗಿರೋದು ಅನ್ನೋದು. ಅಂದ್ರೆ ಎಲ್ಲಾ ಪೂಜ್ಯರು ಕೂಡಿ ಈ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾಗಿ ಯಾರು ಕಾನೂನು ಯೋಜನೆಗಳನ್ನ ತರ್ತಾರೋ ಅವರಿಗೆ ನೀವು ಮತ ನೀಡ್ರಿ ಅನ್ನುವಂತ ಮತ ಜಾಗೃತಿಯನ್ನ ಆಯಾ ಮಠಗಳ ಮುಖಾಂತರನೇ ಮಾಡಿದ್ರು ಅಂತಂದ್ರೆ ಯಾರಿಗೆ ಇದ್ರ ಒಂದು ಸಾಮರ್ಥ್ಯ ಇರ್ತದೋ ಅದಕ್ಕೆ ಮತ್ತೆ ಈ ಕೃಷಿ ಸಂಸ್ಕೃತಿಯನ್ನ ಉಳಿಸ್ತಾರೋ ಅಂತವ್ರು ಏನಾಗ್ತಾರೆ, ಚುನಾವಣೆಯಲ್ಲಿ ಆಯ್ಕೆಯಾಗಿ ಇದಕ್ಕೆ ಪೂರಕವಾಗಿ ಅವ್ರು ಮಾತಾಡಿ ಒಳ್ಳೆ ಯೋಜನೆಯನ್ನ ತರಬಹುದು ಅನ್ನುವಂಥದ್ದು. ಹಾಗಾಗಿ ಕೇವಲ ನಾವು ಶಬ್ದಗಳಿಂದ ನೀವು ಅಂತೇಳಿ ಕಚ್ಚಾಡ್ಕೊಂಡ್ರೆ ಖಂಡಿತವಾಗಿನೂ ಕೂಡ ಒಂದು ಮಠಗಳಿಗೂ ಹಾನಿ ಅದ, ಮುಂದೆ ಅದನ್ನ ಅವಲಂಬಿಸಿದಂತ ಭಕ್ತರಿಗೂ ಕೂಡ ಹಾನಿ ಅದ, ಸರ್ವರಿಗೂ ಕೂಡ ಹಾನಿ ಅದ ಅನ್ನೋದು. ಈಗಾಗಲೇ ಈ ಪೆಟ್ರೋಲ್ ಡೀಸೆಲ್ ಕೆಲವೇ ದಿವಸ ನಿಂತಾಗ ಒಂದು ದೊಡ್ಡ ಹಾಹಾಕಾರ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಯುದ್ಧಗಳು ಹೆಚ್ಚಿಗಾಗಿ ಈ ಒಂದು ತೈಲ ಕೊರತೆ ಆಯ್ತು ಅಂತಂದ್ರೆ ನಾವು ಎಲ್ಲರೂ ಕೂಡ ಪ್ರಶ್ನೆ ಉತ್ತರ ನೀಡೋರಾಗ್ತೀವಿ ಅಂತ. ಹಾಗಾಗಿ ಈಗಲೇ ನಾವು ಈ ಒಂದು ನಂದಿ ಮತ ಜಾಗೃತಿಯನ್ನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳಿತದ ಅನ್ನುವಂತ ವಿಚಾರವನ್ನ ತಿಳಿಸಕ್ಕಾಗಿ ನಾವು ಈ ಪರಶುಕಟ್ಟೆ ಮುಖಾಂತರ ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.